ಯೇಸು ಕ್ರಿಸ್ತನ ಉನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿನಿತ್ಯ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನೆಷ್ಟು ಬಲಪಡಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ, ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಹೌದಲ್ವಾ? ಅದರೆಲ್ಲರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಸಂತೈಸುತ್ತಾ, ನಮ್ಮನ್ನು ಆಧರಿಸುತ್ತಾ, ನಮ್ಮನ್ನು ಆಶೀರ್ವಾದಕರವಾಗಿ ಪರಿಪಕ್ವತೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ದೇವರು ಈ ದಿನವನ್ನು ನಮಗೆ ಏರ್ಪಡಿಸಿಕೊಟ್ಟಿರುವಾಗ ಈ ದಿನದ ವಾಗ್ದಾನವನ್ನು ನಾವು ಧ್ಯಾನಿಸೋಣ. 1 ಸಮುವೇಲನು 2ನೇ ಅಧ್ಯಾಯ 9ನೇ ವಚನ. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು. ಆಮೆನ್, ಹಲ್ಲೆಲೂಯಾ. ಯೆಸ್, ನನ್ನ ದೈವವುಳ್ಳ ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯ್ತಾರೆ. ಯಾರ ಹೆಜ್ಜೆ? ಭಕ್ತರ ಹೆಜ್ಜೆ. ನಿಜವಾಗಿಯೂ ಈ ಮುಂಜಾನೆ ಒಂದು ಬಾರಿ ನಮ್ಮ ಮನಸ್ಸಾಕ್ಷಿ ಮಾತನ್ನ ಗ್ರಹಿಸಿಕೊಳ್ಳೋಣ. ನಿಜವಾಗಿ ನನ್ನ ಜೀವ ಸ್ವರೂಪನಾದಂಥ ದೇವರ ಭಯಭಕ್ತಿಯಲ್ಲಿ ನಾವು ನಡೀತಾ ಇದ್ದೇವಾ? ಯಾಕೆಂದ್ರೆ ವಾಗ್ದಾನ ಹೇಳ್ತಾ ಇದೆ, ಭಕ್ತರ ಹೆಜ್ಜೆಗಳನ್ನ ದೇವರು ಕಾಯ್ತಾರಂತೆ. ದೇವರಿಗೆ ಅವಿಧೇಯರಾಗಿ ನಡೆಯುವಂಥವ್ರ ಹೆಜ್ಜೆ ಅಲ್ಲ, ದೇವರಿಗೆ ಇಷ್ಟವಾಗಿ ನಡೆಯುವಂಥವರ ಹೆಜ್ಜೆ ಅಲ್ಲ, ದೇವರ ಆಜ್ಞೆಗಳ ಅತಿಕ್ರಮಿಸುವಂಥ ಅವಿಧೇಯರಾಗಿರುವಂಥ ಅವರ ಹೆಜ್ಜೆಗಳಲ್ಲ. ಮೇಲ್ತೋರಿಕೆಗೆ ಭಕ್ತಿಪರರಾಗಿ ಭಕ್ತಿಯಾಗಿ ಜೀವಿಸುವಂಥವರ ಹೆಜ್ಜೆಗಳಲ್ಲ. ಭಕ್ತಿಹೀನರ ಹೆಜ್ಜೆಗಳನ್ನು ಕಾಯುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೆಹೋವನು ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯ್ತಾರಂತೆ. ಆಮೇಲೆ ಎಸ್, ನಾವು ನಿಜವಾಗಿಯೂ ದೇವರ ಭಯಭಕ್ತಿಯಲ್ಲಿ ನಾವಿದ್ದೇವ? ಇರೋದಾದರೆ ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ವಾಕ್ಯ ನಮ್ಮನ್ನು ಧೈರ್ಯಪಡಿಸ್ತೇವೆ. ನಿಮ್ಮಲ್ಲಿ ಅದೇ ಒಂದು ದೃಢತೆ ಇರೋದಾದರೆ, ಎಸ್, ನಾನು ದೇವರ ಭಯಭಕ್ತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ದೇವರ ಹೆಜ್ಜೆ ಜಾರಿನಲ್ಲಿ ನಾನು ನಡೀತಾ ಇದ್ದೇನೆ, ವಾಕ್ಯ ಸಂಬಂಧವಾಗಿ ಜೀವಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ, ಸೊ ಅದರ ಪ್ರಕಾರ ನಡೀಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ ಎಂಬುದಾಗಿ ನೀವು ದೃಢಪಡೋದಾದರೆ ನಿಮ್ಮ ಹೆಜ್ಜೆಗಳನ್ನ ಖಂಡಿತ ದೇವರು ಕಾಯ್ತಾರೆ. ನೀವು ಎಲ್ಲಿಗೆ ಹೋದರೂ ಕೂಡ ಅದು ದೇವರಿಗೆ ಮಹಿಮಕರವಾಗಿರುವಂಥ ಪ್ರಯಾಣವಾಗಿರುತ್ತೆ. ಎಂಥ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ದೇವರು ನೋಡ್ತಾ ಇರ್ತಾರೆ. ಅದು ದೇವರ ನಾಮ ಮಹಿಮಾರ್ಥವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ, ಸಾಕ್ಷಿಯಾಗಿ ನಾವು ನಿಲ್ಲಕ್ಕೆ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ದೇವರಿಗೆ ಗೊತ್ತು. ಅದಕ್ಕೆ ನಮ್ಮ ಹೆಜ್ಜೆಗಳನ್ನ ಕಾಯ್ತಾರೆ. ಕೆಲವೊಬ್ರು ಮೇಲ್ತೋರಿಕೆಗೆ ಭಕ್ತಿಪರರಾಗಿರ್ತಾರೆ. ಮೇಲ್ತೋರಿಕೆಗೆ ಮಾತ್ರವೇ, ಮನುಷ್ಯರ ದೃಷ್ಟಿಗೆ ಅಷ್ಟೇ ಆ ಭಯಭಕ್ತಿ, ದೇವರಲ್ಲೆಲ್ಲ ಪ್ರಿಯರೇ. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನಷ್ಟ ಹೋಗ್ತಾ ಇರ್ತಾರೆ ಅನೇಕರು. ದೇವರು ಮನುಷ್ಯರ ರೀತಿ ಮೇಲ್ತೋರಿಕೆಯನ್ನು ನೋಡಲ್ಲ, ಹೃದಯವನ್ನು ನೋಡ್ತಾರೆ. ಆಮೇನ್. ದೇವರು ಹೃದಯವನ್ನು ನೋಡ್ತಾರೆ. ಹೃದಯದಲ್ಲಿ ಎಷ್ಟು ಭಯ, ಎಷ್ಟು ಭಕ್ತಿ ನಮ್ಮಲ್ಲಿದೆ. ಯಾರು ಇಲ್ಲದ ಸಮಯದಲ್ಲೂ ಕೂಡ ನಾನೊಬ್ಬರನ್ನ ನೋಡ್ತಾ ಇದ್ದಾರೆ ಎಂಬ ಭಯ ನಮ್ಮಲ್ಲಿ ಇರಬೇಕು. ನನ್ನ ಕುಟುಂಬದಲ್ಲಿ ಯಾರಿಲ್ಲ ಬಿಡು ಅನ್ನುವಂಥ ರೀತಿಯಲ್ಲಿ ನಾವು ಮಾಡಬಾರ್ದ ಕೆಲಸವನ್ನು ಮಾಡಿದ್ರೆ ದೇವರಿಗೆ ಗೊತ್ತು ನಾವೇನು ಮಾಡ್ತಾ ಇದ್ದೇವೆ, ದೇವರಿಗೆ ಗೊತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ. ನೋಡಿದ್ರೆ ನೋಡ್ಕೊಳ್ಳಿ, ನನ್ನಿಷ್ಟ ಎಂಬುದಾಗಿ ನಾವು ಜೀವಿಸ್ತಾ ಇದ್ದೀವೇನೋ, ಬೇಡದ ಸ್ಥಳಕ್ಕೆ ಹೋಗ್ತಾ ಇದ್ದೀವೇನೋ. ಜಾಗ್ರತೆ. ತನ್ನ ಭಕ್ತರ ಹೆಜ್ಜೆಯನ್ನು ದೇವರು ಕಾಯ್ತಾರೆ. ಇದು ಎಂಥ ಪರಿಸ್ಥಿತಿ ಬಂದರೂ ನಮ್ಮ ಪಾದಗಳಿಗೆ ಕಲ್ಲು ಕೂಡ ತಗಲದಂತೆ ನಮ್ಮನ್ನು ಎತ್ತಿಕೊಳ್ಳುವಂಥ ದೇವರು. ಆಮೇನ್, ಹಲ್ಲೆಲೂಯಾ. ಆತನೇ ಗಾಯವನ್ನು ಮಾಡಿ ಆತನೇ ಕಟ್ಟಲಿಕ್ಕೂ ಕೂಡ ಶಕ್ತನು. ಕೆಲವೊಂದು ಸಂದರ್ಭದಲ್ಲಿ ಗಾಯಗಳಾಗ್ಬೋದು. ಆಧ್ಯಾತ್ಮಿಕವಾಗಿ ಕೂಡ ನಾವು ಬಿದ್ದು ಹೋದಾಗಿ ಕೂಡ ದೇವರು ಮೇಲೆಬ್ಬಿಸುವಂಥ ದೇವರು. ಯಾಕಂದರೆ ನಮ್ಮ ಮನಸ್ಸನ್ನು ನೋಡುವಂಥ ದೇವರು, ನಮ್ಮ ಹೃದಯದ ಅಂತರಾಳದಿಂದ ನಾವು ಪಡುವ ಪಶ್ಚಾತ್ತಾಪವನ್ನು ನೋಡುವಂಥ ದೇವರು. ಮನುಷ್ಯರಿಗೆ ಅದು ಅರ್ಥವಾಗದೇ ಇರಬಹುದು, ಜೀವವುಳ್ಳ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆಂಬ ಜಾಗ್ರತೆ, ಎಚ್ಚರಿಕೆ ನಾವು ಇರಬೇಕು.
ಅರಿವು ನಮಗಿರಬೇಕು. ಯವನಸ್ಥರೇ, ದೇವರು ನಮ್ಮ ಮೇಲೆ ಕೃಪೆ ತೋರಿಸ್ತಾ ಇರ್ಬೋದು, ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸ್ತಾ ಇರ್ಬೋದು. ಯಾಕಂದ್ರೆ ಯವ್ವನ ಪ್ರಾಯದಲ್ಲಿ ಆತನನ್ನ ಸ್ಮರಿಸುವುದು ಎಷ್ಟೋ ಮೇಲೆಂಬುದಾಗಿ ವಾಕ್ಯ ಹೇಳ್ತಿದೆ. ಅದೇ ರೀತಿಯಲ್ಲಿ ದೇವರು ಎದುರು ನೋಡ್ತಾ ಇದ್ದಾರೆ. ಮಾಡಬಾರ್ದ ಕೆಲಸವನ್ನ ಮಾಡುತ್ತಾ, ಹೋಗಬಾರದ ಸ್ಥಳಕ್ಕೆ ಹೋಗುತ್ತಾ ಇದ್ದೀರಾ? ಜಾಗ್ರತೆ. ಬದಲಾಯಿಸಿಕೊಳ್ಳ್ರಿ, ನಿಮ್ಮ ಯತ್ನವನ್ನ ಬದಲಾಯಿಸಿಕೊಳ್ಳ್ರಿ, ನಿಮ್ಮ ಪರಿಸ್ಥಿತಿಯನ್ನ. ಭಯಭಕ್ತಿಯಲ್ಲಿ ಇರಿ, ಸರಿಪಡಿಸಿಕೊಳ್ಳ್ರಿ ನಿಮ್ಮ ನಡತೆಗಳನ್ನ. ನಮ್ಮೆಲ್ಲರ ನಡತೆ ಸರಿಪಡಿಸ್ಕೋಬೇಕು ದೇವರ ವಾಕ್ಯದ ಮೂಲಕವಾಗಿ. ಆಗ ಸುಕ್ಷೇಮ ನಮಗಿರುತ್ತೆ. ತಂದೆ ತಾಯಿಗಳು ಭಯ ಪಡ್ತಾ ಇರ್ತಾರೆ, ಯವನಸ್ಥರು ಹೊರಗಡೆ ಹೋದ್ರೆ ಏನಾಗುತ್ತೋ ಏನೋ. ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಯೌವನ ಪ್ರಾಯದಲ್ಲಿಂದ, ಚಿಕ್ಕವರಿಂದ ನಿಮ್ಮ ಮಕ್ಕಳನ್ನ ಭಯಭಕ್ತಿಯಲ್ಲಿ ಬೆಳೆಸೋದ್ರೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಿಕ್ಕವರು ದೊಡ್ಡವರು ಅನ್ನುವಂಥ ಭೇದ ಭಾವ ಇಲ್ಲ ದೇವರಿಗೆ. ಯಾರೆಲ್ಲ ಭಯಭಕ್ತಿಯಿಂದ ಇರ್ತಾರೆ ಅವರೆಲ್ಲರೂ ಭಕ್ತರೆ. ಅವರ ಹೆಜ್ಜೆಗಳನ್ನು ಕಾಯುವಂಥ ದೇವರು. ಆಮೇನ್. ಹೆಜ್ಜೆಗಳನ್ನ, ಪ್ರತಿ ಹೆಜ್ಜೆಗಳನ್ನ ಕಾಯ್ತಾ ಇರ್ತಾರೆ, ಒಂದೊಂದು ಹೆಜ್ಜೆಯೂ ಕಾಯ್ತಾ ಇರ್ತಾರೆ. ಈ ಲೋಕವು ಮಾಯಾಲೋಕ ಆಗಿರ್ಬೋದು, ಆದರೆ ಈ ಲೋಕದಿಂದ ದೇವರು ಪ್ರತ್ಯೇಕಪಡಿಸಿದ್ದಾರೆ ನಮ್ಮನ್ನು. ಭಯ ಪಡಬೇಡ್ರಿ, ಭಕ್ತಿಯಲ್ಲಿರೋಣ, ಭಯದಲ್ಲಿರೋಣ. ಆಗ ಯಾವ ಮನುಷ್ಯರು ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಈ ಲೋಕ ಸಂಬಂಧವಾದ ಲೋಕಾಧಿಕಾರಿ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ನಮ್ಮ ಹೆಜ್ಜೆಗಳನ್ನ ಕಾಯ್ತಾ ಇದ್ದಾರೆ. ಆಮೇನ್. ನಿಜವಾದ ಭಕ್ತಿಯನ್ನು ತೋರಿಸೋಣ, ದೇವರಿಗೆ ಇಷ್ಟಕರವಾಗಿ ಜೀವಿಸೋಣ, ದೇವರಿಗೆ ಮಹಿಮೆಕರವಾಗಿ ಜೀವಿಸೋಣ. ನಿಮ್ಮ ಏನೇ ವಿಜ್ಞಾಪನೆಗಳನ್ನು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ಮೇಲ್ತೋರಿಕೆಗೆ ಭಕ್ತರಾಗಿ ನಾವಿರದಂತೆ ಅಂತರಂಗದಲ್ಲಿ ಕರ್ತನೆ ನಿಜವಾದ ಭಕ್ತಿ, ಯಥಾರ್ಥವಾದ ಭಕ್ತಿ, ಭಯ ನಮ್ಮಲ್ಲಿರುವಂತೆ ಸಹಾಯ ಮಾಡಿ. ಅಂತ ಭಯಭಕ್ತಿಯಲ್ಲಿ ಇದ್ದಾಗ ಮಾತ್ರವೇ ನಮ್ಮ ಹೆಜ್ಜೆಗಳನ್ನ ಕಾಯುವಂಥ ದೇವರಪ್ಪ ನೀವು. ಅಪ್ಪ, ನಮ್ಮ ಹೆಜ್ಜೆಗಳನ್ನ ಇದುವರೆಗೂ ಕಾದು ನಡೆಸಿದ್ಯಾ. ಮುಂದೆ ಇನ್ನೂ ಭಕ್ತಿಯಲ್ಲಿ ವೃದ್ಧಿಯಾಗುವಂತೆ ಅಪ್ಪ ಸಹಾಯವನ್ನು ಮಾಡು. ನಮ್ಮ ಹೆಜ್ಜೆಗಳನ್ನ ಕಾದು ನಡೆಸಿ ವಾಗ್ದಾನ ನೋಡ್ತಾ ಪ್ರತಿಯೊಬ್ಬನ ಆಶೀರ್ವದಿಸಿ ಬಲಪಡಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಗಳ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.